ಈ ಥರ ಕರುಮ್ ಕುರುಮ್ ಸಂಡಿಗೆ ಆದರೆ ಇದರ ಹಿಂದೆ ಒಂದು ಸ್ಟೋರಿ ಇದೆ ಆಯಿತಾ. ಹಾಯ್ ಓನ್, ಇವತ್ತಿನ ಮಿನಿ ವ್ಲಾಗಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ಸಂಡಿಗೆಯ ಕತೆ. ನನ್ನಮ್ಮ ದೋಸೆಗಂತ ರೈಸ್ ಮತ್ತು ಉದ್ದಿನಬೇಳೆಯನ್ನು ನೆನೆ ಹಾಕಿದ್ರು. ನನ್ನ ಮಾವ ಯಾವುದೇ ಯೋಚನೆ ಇಲ್ಲದನ್ನು ತಗೊಂಡೋಗಿ ಸ್ಟವ್ ಮೇಲೆ ಸ್ಟವ್ ಆನ್ ಮಾಡಿ ಇಟ್ಟರು. ಅದು ನೋಡಿದರೆ ಇಷ್ಟೊಂದು ಬೆಂದು ಹೋಗಿತ್ತು. ಸರಿ, ಇದನ್ನು ಇನ್ನೇನು ಮಾಡೋಣ, ಇದನ್ನು ಬಿಸಾಡೋಣ ಅಂತ ಹೇಳುವಾಗ ನನ್ನ ಚಿಕ್ಕಮ್ಮ ಹೇಳಿದರು, ಇದು ಬಿಸಾಡೋದೆಲ್ಲ ಬೇಡ, ಇದನ್ನು ನಾನು ಸಂಡಿಗೆ ಮಾಡ್ತೀನಿ ಅಂತ. ಹಾಗಂತ ನನ್ನ ಚಿಕ್ಕಮ್ಮ ಬೆಂದಿರುವಂಥ ಈ ರೈಸ್ ಮತ್ತು ಉದ್ದಿನಬೇಳೆಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ 7-8 ಒಣಮೆಣಸು ಮತ್ತು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ರುಬ್ಕೊಂಡ್ರು. ಇದೊಂದು 4-5 ಸಲ ಜಾರಲ್ಲಿ ಹಾಕಿ ರುಬ್ಬುವಷ್ಟು ಇತ್ತು ರೈಸ್. ಹಾಗಾಗಿ ಪ್ರತಿ ಸಲ ಜಾರಲ್ಲಿ ಹಾಕುವಾಗ ಒಂದು 7-8 ಒಣಮೆಣಸು ಹಾಕಿ ಉಪ್ಪು ಹಾಕಿ ರುಬ್ಕೊಂಡ್ವಿ. ನೋಡಿ, ಈ ತರ ಕನ್ಸಿಸ್ಟೆನ್ಸಿಗೆ ಬರಬೇಕು. ಮತ್ತೆ ರುಬ್ಕೊಳ್ಳುವಾಗ ತುಂಬಾ ಸ್ಮೂತ್ ಕೂಡ ಆಗಬಾರ್ದು, ತುಂಬಾ ರಫ್ ಕೂಡ ಆಗಬಾರ್ದು. ಒಂದು ಮೀಡಿಯಂ ತರಿ ರೀತಿಯಲ್ಲಿ ರುಬ್ಕೊಳ್ಬೇಕು. ಮತ್ತೆ ಇದಕ್ಕೆ ಒಂದು 2-3 ಸ್ಪೂನ್ ಆಗುವಷ್ಟು ಓಂಕಾಳು ಹಾಕಿದ್ದೇವೆ. ನಾವು ಇಲ್ಲಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ 2-3 ಸ್ಪೂನ್. ನೀವು ಸ್ವಲ್ಪ ಕಡಿಮೆ ಮಾಡೋದಾದ್ರೆ ಕಡಿಮೆಯಲ್ಲಿ ಕೂಡ ಹಾಕ್ಬೋದು. ಮತ್ತೆ ಉಪ್ಪು ಆಲ್ರೆಡಿ ಹಾಕಿರೋದ್ರಿಂದ ರುಚಿ ನೀವು ನೋಡಿಕೊಂಡು ಹಾಕಿ. ಒಂದು 2 ಚಿಟಿಕೆ ಉಪ್ಪು ಜಾಸ್ತಿ ಇದ್ರೂ ಕೂಡ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಇಷ್ಟೇ, ಇದರಲ್ಲಿ ಬೇರೆ ಏನು ಮಾಡ್ಲಿಕ್ಕಿಲ್ಲ. ಇದನ್ನು ಒಳ್ಳೆ ಬಿಸಿಲಿರುವ ಕಡೆಯಲ್ಲಿ ನಾವು ಈ ತರ ದೊಡ್ಡ ಪ್ಲಾಸ್ಟಿಕ್ ಒಂದಿತ್ತು, ಅದರಲ್ಲಿ ಹಾಕಿದ್ದೇವೆ. ನೀವು ಬೇಕಿದ್ರೆ ಬಟ್ಟೆಯಲ್ಲಿ ಕೂಡ, ದೊಡ್ಡ ಬಟ್ಟೆ ಏನಾದರೂ ಇದ್ರೆ ಅದರ ಮೇಲೆ ಕೂಡ ಈ ತರ ಒತ್ತಿ ಇಡಬೇಕು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಇಡಬೇಕು. ನನಗೆ ಅಷ್ಟೇನು ಬರಲ್ಲ, ನಾನು ಫಸ್ಟ್ ಟೈಮ್ ಮಾಡಿದ್ದು. ನನ್ನ ಚಿಕ್ಕಮ್ಮ ಹೀಗೆ ಇಡಬೇಕಂತ ಹೇಳ್ತಾ ಇದ್ರು, ಅದೇ ರೀತಿ ನಾನು ಇಡ್ತಾ ಇದ್ದೇನೆ. ನೋಡಿ, ಅವರದ್ದು ತುಂಬಾನೇ ಆಗಿದೆ, ನಂದು ಸ್ವಲ್ಪನೇ ಆಗಿತ್ತು. ಬಿಸಾಡಿದ್ರೆ ಎಷ್ಟು ವೇಸ್ಟ್ ಆಗ್ತಿತ್ತಲ್ವಾ. ನೋಡಿ ಇವಾಗ ಎಷ್ಟು ಯೂಸ್ಫುಲ್ ಆಯ್ತಂತ. ಇದನ್ನು ನಾವು ಫ್ಯಾಮಿಲಿಯವರಿಗೆ ಕೂಡ ಸ್ವಲ್ಪ ಸ್ವಲ್ಪ ಕೊಟ್ವಿ. ಒಳ್ಳೆ ಇದನ್ನು ಒಂದು 3 ಬಿಸಿಲಿಗೆ ಇಡಬೇಕಾಯ್ತಾ. 3 ದಿನ ನಾವು ಬಿಸಿಲಲ್ಲಿ ಇಟ್ವಿ, ಹಾಗೆ ಒಳ್ಳೆ ಕಾದಿತ್ತು. ಈಗ ಇರುವ ಬಿಸಿಲಿಗೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಂತರೆ ನಾವೇ ಕಾದೋಗ್ತೇವೆ. ಸಂಡಿಗೆ ಕಾಯಿ ಅಲ್ವಾ. ನೋಡಿ, ನಾವಿಬ್ರು ಮಾತಾಡ್ಕೊಂಡೆ ಹಾಕಿದ್ದಕ್ಕೆ ಎಷ್ಟು ಬೇಗ ಆಯ್ತು ಗೊತ್ತಾ. ಸ್ವಲ್ಪ ಫ್ಯಾಮಿಲಿಯವರಿಗೆ ಕೊಟ್ವಿ, ಮತ್ತೆ ಸ್ವಲ್ಪ ಹಸ್ಬೆಂಡ್ ಮನೆಗೆ ಕೂಡ ತಂದಿದೆ. ಅವರು ಕೂಡ ಟೇಸ್ಟ್ ಮಾಡಿದ್ರು, ತುಂಬಾನೇ ರುಚಿಯಾಗಿತ್ತು. ಆದರೆ ನಾವು ಹಾಕುವಾಗ ಈ ಶೇಪಲ್ಲಿ ಇತ್ತಲ್ವಾ, ನಾವು ತೆಗೆಯುವಾಗ ಈ ಶೇಪಲ್ಲಿ ಇರಲಿಲ್ಲ. ನೋಡಿ, ಈ ಥರ ಇದೆ. ಶೇಪ್ ಇಲ್ಲದಿದ್ರೆ ಏನು, ಟೇಸ್ಟ್ ಅಂತೂ ಸಖತ್ತಾಗಿ ಇತ್ತು. ನೀವು ಕೂಡ ಇನ್ನು ಅನ್ನ ಉಳಿದ್ರೆ ವೇಸ್ಟ್ ಮಾಡಬೇಡಿ ಆಯ್ತಾ. ಈ ಥರ ಸಂಡಿಗೆ ಮಾಡ್ಕೊಂಡು ತಿನ್ನಿ, ತುಂಬಾನೇ ರುಚಿಯಾಗಿರುತ್ತೆ. ಇಷ್ಟೇ ಇವತ್ತಿನ ಒಂದು ಸಂಡಿಗೆಯ ಕತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.